ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದ್ಯಾರು ನಂಗೆ ಧನ್ಯವಾದಗಳು ಅಂತಿರೋದು? ನಾನೇ. ನೀವ ಹಸ್ಬೆಂಡು? ಯಾಕೋ ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಾ ಇದ್ದೀರಾ. ಆಯ್ತು ಸಮಾಧಾನ ಮಾಡ್ಕೊಳ್ಳಿ. ನೀವು ಕುಣಿದಿದ್ ಮುಗ್ದಿದ್ರೆ ಮಾತು ಮುಂದುವರಿಸ್ತೀನಿ. ಮುಂದುವರ್ಸಿ ಮಾತು ಕೇಳಿ ನನ್ ಕೈ ಕಾಲೇ ನಿಲ್ತಿಲ್ಲ. ನೀವು ಇಷ್ಟ ಆಗ್ತಿದ್ದೀರಾ ಅಂದ್ರೆ ಅರ್ಥ ನಾನು ನಿಮ್ಮನ್ನ ಆತರ ಇಷ್ಟ ಪಡ್ತಿದ್ನಿ ಅಂತಲ್ಲ. ಮತ್ತೆ ಅಂದ್ರೆ ನೀವು ಮಾಡ್ತಿರೋ ಕೆಲಸಗಳು, ನೀವು ನಡ್ಕೊಳ್ತಿರೋ ರೀತಿ ಇಷ್ಟ ಆಗ್ತಿದೆ ಅಂತ ಅರ್ಥ. ಹಸ್ಬೆಂಡು ಬಂಪರ್ ಲಾಟ್ರಿ ಅಂತ ತಗೊಂಡ್ರೆ ಪಾಪರ್ ಚೀಟಿ ಆಗೋಯ್ತಲ್ವಾ? ನನ್ನ ಮನ್ಸಲ್ಲಿ ನಿಮ್ಮ ಬಗ್ಗೆ ಯಾವತ್ತೂ ಪ್ರೀತಿ ಹುಟ್ಟಲ್ಲ. ನಿಮ್ಮನ್ನ ಹೆಂಡತಿಯಾಗಿ ಸ್ವೀಕರಿಸೋಕ್ಕೂ ಆಗಲ್ಲ ಅನ್ನೋದು ಎಷ್ಟು ಸತ್ಯನೋ, ಇತ್ತೀಚೆಗೆ ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಗ್ತಿದೆ ಅನ್ನೋದು ಅಷ್ಟೇ ಸತ್ಯ. ಅಂತ ಗನಂದಾರಿ ಕೆಲಸ ನಾನೇನ್ ಮಾಡ್ದೆ? ಇಷ್ಟು ವರ್ಷ ಮಾತು ಬಿಟ್ಟಿದ್ದಿದ್ದು ನನ್ನ ತಂದೆ ಜೊತೆ ನಾನು ಮತ್ತೆ ಮಾತಾಡೋ ಹಾಗೆ ಮಾಡಿದ್ರಿ. ಕಳೆದು ಹೋಗಿದ್ದ ಸಂಬಂಧ ನಿಮ್ಮಿಂದ ಮತ್ತೆ ಚಿಗುರೋ ಹಾಗಾಯಿತು. ಇದರಿಂದ ಸಂಬಂಧಗಳ ಬೆಲೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಎಲ್ರಿಗೂ ಅರ್ಥ ಆಯಿತು. ಅದಲ್ಲದೆ ಇಷ್ಟು ದಿನ ನಮ್ಮ ಅಕ್ಕೆ ಕಂಡ್ರೆ ಕೋಪ ಮಾಡ್ಕೊಳ್ತಿದ್ದವರು ಇವತ್ತು ಕೆಲಸದವ್ರು ಕಾಫಿ ತಂದು ಕೊಡು ಅಂದಾಗ ನೀವೇ ಹೋಗಿ ಕಾಫಿ ತಂದು ಕೊಟ್ರಿ. ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರಿ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಒಳ್ಳೆ ಸೊಸೆ ಆಗೋ ಎಲ್ಲ ಲಕ್ಷಣಗಳಿದೆ ನಿಮ್ಮಲ್ಲಿ. ಈ ಮನೆನ ಅಚ್ಚುಕಟ್ಟಾಗಿ ಸಂಭಾಳಿಸ್ಕೊಂಡು ಹೋಗೋ ಶಕ್ತಿ ನಿಮ್ಮಲ್ಲಿದೆ. ಏನ್ ಮಾಡಿದ್ರೆ ಏನು ಹಚ್ಬಿಟ್ಟು, ಹೆಂಡತಿ ಎಷ್ಟೇ ಶಕ್ತಿ ಅಧಿಕಾರ ಇರಲಿ, ಅವಳ ಗಂಡ ಅವಳನ್ನ ಹೆಂಡತಿಯಾಗಿ ಒಪ್ಕೊಳ್ಳಿಲ್ಲ ಅಂದ್ರೆ ಅವಳಿಗೆ ಏನಿದ್ದು ಏನ್ ಪ್ರಯೋಜನ? ಅರ್ಥ ಆಗುತ್ತೆ. ಆದರೆ ವರಿ ಮಾಡ್ಕೋಬೇಡಿ. ನಿಮ್ಮನ್ನು ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೂ ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ ಆಗಿರ್ತೀನಿ. ಸರಿ, ಹಂಗಂತ ನೀವು ತಪ್ಪು ಮಾಡಿದ್ರೆ ಬೈದೆ ಸುಮ್ಮನೆ ಎಲ್ಲ ಇರಲ್ಲ. ಹೊಗಳೋ ಅಧಿಕಾರ ಇರೋ ಫ್ರೆಂಡ್ಗೆ ಬೈಯೋ ಅರ್ಹತೆನೂ ಇರುತ್ತೆ. ಆಯ್ತು, ನೀವು ನನ್ನನ್ನು ಹೊಗ್ಲಿ, ಬೈರಿ, ಹೊಡೀರಿ, ಏನ್ ಬೇಕಾದ್ರೂ ಮಾಡಿ, ಆ ಅಧಿಕಾರ ನಿಮ್ಗಿದೆ. ನೀವು ಯಾವಾಗ ನನ್ನ ಕುತ್ತಿಗೆಗೆ 3 ಗಂಟೆ ಹಾಕಿದ್ರೋ ಅವತ್ತೇ ನಾನು ನಿಮಗೆ ಸಂಪೂರ್ಣವಾಗಿ ಶರಣಾಗ್ದೆ. ನೀವು ನನ್ನನ್ನು ಹೆಂಡತಿಯಾಗಿ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ನಿಮ್ಮನ್ನ ಗಂಡನಾಗಿ ಒಪ್ಕೊಳ್ಳೇ ಇರೋಕ್ಕಾಗಲ್ಲ. ಈ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋಕ್ಕೆ ನಿಮ್ಗೆ ಎಷ್ಟು ಸ್ವತಂತ್ರ ಇದೆಯೋ ಅಷ್ಟೇ ನನಗೂ ಇದೆ. ಸರಿ ಬಿಡಿ, ನೀವು ಒಂದ್ಸಲ ಒಂದು ಮಾತಿಗೆ ಸ್ವಿಚ್ ಆನ್ ಆದರೆ ಮತ್ತದ್ರಿಂದ ಆಚೆನೆ ಬರಲ್ಲ ಅಂತ ಗೊತ್ತು. ಇವತ್ತು ಹೇಗೆ ನೀವು ಹೊಗಳಿಸ್ಕೊಳ್ಳೋಂಗೆ ಕೆಲಸ ಮಾಡಿದ್ರೋ ಇನ್ನು ಮುಂದೆನೂ ನಿಮ್ಮಿಂದ ಅದೇ ಥರ ಕೆಲಸಗಳಾಗಲಿ ಅಂತ ಬಯಸ್ತೀನಿ. ಹಸ್ಬೆಂಡು, ಈ ಮನೆಗೋಸ್ಕರ, ಈ ಮನೆಯವ್ರಿಗೋಸ್ಕರ, ಮುಖ್ಯವಾಗಿ ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಸದ್ಯಕ್ಕೆ ನನ್ನ ಮನಸ್ಸಲ್ಲಿರೋದು ಅಚ್ಚು ಜೀವನ ಸರಿ ಹೋಗಬೇಕು ಅನ್ನೋದು ಮಾತ್ರ. ಎಲ್ಲರೂ ಖುಷಿಲಿದ್ರೆ ಅವಳು ಮಾತ್ರ ಅವಳು ಹೋಗ್ತಲೇ ಇರ್ತಾಳೆ. ಅವಳಿನ್ನೂ ಹಳೆದನ್ನೆಲ್ಲ ಮರ್ತಿಲ್ಲ. ಯಾರು ಎಷ್ಟೇ ಹೇಳಿದ್ರು ಅವಳು ಮಾತ್ರ ಆ ಗುಗ್ಗಿಂದ ಆಚೆನೆ ಬಂದಿಲ್ಲ. ಯೋಚನೆ ಮಾಡಬೇಡಿ ಹಸ್ಬೆಂಡು, ನಿಮ್ಮ ಮನಸ್ಸಲ್ಲಿರೋದೇ ನನ್ನ ಮನಸ್ಸಲ್ಲೂ ಇರೋದು. ಅಕ್ಕನ ಜೀವನ ಸರಿ ಮಾಡೋ ಜವಾಬ್ದಾರಿ ನಂದು. ಅವ್ರು ಖುಷಿಯಾಗಿರೋದು ನಿಮಗೆ ಮಾತ್ರ ಮುಖ್ಯ ಅಲ್ಲ, ನನಗೂ ಮುಖ್ಯ. ಆದಷ್ಟು ಬೇಗ ಕೆಲಸ ಮಾಡ್ತೀನಿ, ಸರಿನಾ? ಥ್ಯಾಂಕ್ ಯು. ಒಂದು ನಿಮಿಷ. ಹಲೋ,
ಕೆಲಸ ಮಾಡ್ತಿದ್ದೀರಾ? ಮಲಗಿಲ್ವಾ? ಇಲ್ಲ, ಏನು ಹೇಳು? ಏನೂ ಇಲ್ಲ ಅಕ್ಕ, ಅವತ್ತು ಹಂಗಾಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ರಲ್ವಾ, ಅದಕ್ಕೆ ಹೇಗಿದ್ದೀರಾ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಜ್ವರ ಬಂದರೆ ಮಾತ್ರೆ ತಗೊಂಡು ಹುಷಾರಾಗ್ಬೋದು, ಆದರೆ ಮನಸ್ಸಿಗಾಗಿರೋ ನೋವನ್ನ ಹೇಗೆ ಮರೆಯೋಕ್ಕಾಗತ್ತೆ ಹೇಳು? ಹಾಗಂತ ಆಗಿರೋದನ್ನ ನೆನೆಸ್ಕೊಂಡು ಕೊರಗ್ತಾ ಕೂತ್ರೆ ಮಾಡೋ ಕೆಲಸ ಮುಂದುವರಿಯಲ್ಲ. ಇಂಥ ಕಷ್ಟದ ಸಂದರ್ಭದಲ್ಲಿ ನಮ್ಮನ್ನು ನಾವು ಯಾವ ಕೆಲಸದಲ್ಲಾದರೂ ತೊಡಗಿಸ್ಕೊಳ್ಬೇಕು, ಇಲ್ಲಾಂದರೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರೋದಕ್ಕಾಗಲ್ಲ. ನಿಜ ಅಕ್ಕ, ನನ್ನಿಂದ ತೊಂದರೆ ಆಯಿತೋ ಏನೋ. ಒಳ್ಳೆಯವರಿಂದ ಎಷ್ಟೇ ಕಷ್ಟ ಆದರೂ ಸಹಿಸ್ಕೋಬೋದು. ನೀನು ನನ್ನ ವಿಷಯದಲ್ಲಿ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತಿದೆ. ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀರಾ ಅಲ್ವಾ ಅಕ್ಕ, ಥ್ಯಾಂಕ್ಸ್. ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ. ನಂಬಿಕೆ ಕಳ್ಕೊಂಡ್ರೆ ತಾನೆ ಉಳಿಸ್ಕೊಳ್ಳೋದಿಕ್ಕೆ. ಅದು ನಿಜ ಅಕ್ಕ, ನಿಮ್ಮ ನಂಬಿಕೆನ ನಾನು ಯಾವತ್ತೂ ಹಾಳು ಮಾಡ್ಕೊಳ್ಳಲ್ಲ. ಏನು ಮಾಡ್ತಿದ್ದೀರಾ ಮಿಸ್ಟ್ರೆ? ಯಾವುದೋ ಒಂದು ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ದೆ. ಏನು ಸ್ಕೂಲ್ ಪುಸ್ತಕನ? ಇದು ಬೇರೆ ಪುಸ್ತಕ. ನಂಗೆ ಯಾವಾಗಲೂ ಅದು ಬೇಜಾರಾದಾಗ ಅಥವಾ ಬೇರೆಯವರಿಂದ ನನಗೆ ನೋವಾದಾಗ ಅದನ್ನು ಮರೆಯೋದಕ್ಕೆ ಈ ಪುಸ್ತಕ ಓದ್ತಾ ಇರ್ತೀನಿ. ಹಾಗೆ ನೋಡಿದ್ರೆ ಈ ಪುಸ್ತಕ ಓದೋ ಅಭ್ಯಾಸನ ಹೇಳ್ಕೊಟ್ಟಿದ್ದೆ ನಾನು ಪ್ರೀತಿಸಿದ ಹುಡುಗಿ. ಆಗ ನಂತರ ಪುಸ್ತಕ ಇರಲಿಲ್ಲ, ಅವ್ರನ್ನ ಪ್ರೀತಿಸ್ತಾ ಇದ್ದೆ. ಈಗ ನನ್ನ ಹತ್ರ ಪುಸ್ತಕ ಇದೆ, ಆದರೆ ಅವ್ರು ನನ್ನ ಜೊತೆಗಿಲ್ಲ. ಹಾಗಂತ ಅವ್ರ ಮೇಲಿರೋ ಕೋಪಕ್ಕೆ ಅವ್ರು ಹೇಳ್ಕೊಟ್ಟಿರೋ ಒಳ್ಳೆ ಅಭ್ಯಾಸನ ಬಿಡೋದು ತಪ್ಪಲ್ವಾ? ನಿಜ ಮಿಸ್ಟ್ರೆ, ಆದರೆ ನೀವು ಪ್ರೀತಿಸಿದ ಹುಡುಗಿ ಹೇಳ್ಕೊಟ್ಟಿರೋ ಅಭ್ಯಾಸನ ನಿಮಗೆ ಬಿಡೋಕ್ಕೆ ಇಷ್ಟ ಇಲ್ದಿರೋರು ಅವ್ರ ಜೊತೆ ಕೂತು ಸಮಾಧಾನವಾಗಿ ಮಾತಾಡಿ ಆಗಿರೋ ಸಮಸ್ಯೆನ ಬಗೆಹರಿಸ್ಕೊಳ್ಳೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡಿಲ್ಲ? ಪುಸ್ತಕನೇ ಬೇರೆ, ಜೀವನನೇ ಬೇರೆ. ಒಂದು ವಾಸ್ತವ ಆದರೆ ಇನ್ನೊಂದು ಕಾಲ್ಪನಿಕ. ಪುಸ್ತಕನ ನಾವು ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೋಬೋದು, ಆದರೆ ಕೆಲವು ಸರಿ ಪ್ರೀತಿಸಿದವರು ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ಅದಕ್ಕೆ ನಾನು ವ್ಯಕ್ತಿನ ಪ್ರೀತಿಸೋದ್ ಬದಲು ವಸ್ತುನ ಪ್ರೀತಿಸ್ತೀನಿ. ಅವು ನಮ್ಗೆ ಯಾವಾಗೂ ನೋವು ಮಾಡೋದಿಲ್ಲ, ನಮ್ಮನ್ನು ಯಾವತ್ತೂ ಬಿಟ್ಟೋಗೋದಿಲ್ಲ. ನೀವೆಷ್ಟು ನೊಂದಿದ್ದೀರಾ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ ಮಿಸ್ಟ್ರೆ. ನಿದ್ದೆ ಬರ್ತಿಲ್ವಾ? ಇಲ್ಲ ಅಕ್ಕ. ಅಕ್ಕ, ನಾಳೆ ನಿಮ್ಗೆ ಏನು ಕೆಲಸ ಇದೆ? ಏನಿಲ್ಲ, ಮಾಮೂಲಿ ಆಫೀಸ್ ಕೆಲಸ ಅಷ್ಟೇ. ಯಾಕೆ? ಹೌದಾ, ಸರಿ, ನಾನು ನಿಮ್ಗೆ ಹೊರಗೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಹೊರ್ಗ? ಅಲ್ಲ ನರಸಿಂಹ ಅವರೇ, ಎಲ್ಲಿಗೆ ಏನಕ್ಕೆ ಅಂತ ಹೇಳಿದೆ ಬನ್ನಿ ಅಂದರೆ ಹೇಗೆ ಬರಲಿ? ಅದು ನನಗೊಂದು ಸ್ವಲ್ಪ ಕೆಲಸ ಇದೆ. ಅದು ಅಲ್ಲದೆ ಅಲ್ಲಿ ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಅದು ನನಗೆ ಮಾತಾಡೋಕ್ಕೆ ಬರಲ್ಲ, ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ಲ. ನೀವು ಇದ್ರೆ ಸ್ವಲ್ಪ ಧೈರ್ಯ ಅಂತ ಅಷ್ಟೇ. ಸರಿ, ನೀವಲ್ಲಿ ಹೋಗ್ತಿರೋ ವಿಷಯ ಮನೆಯವ್ರಿಗೆ ಗೊತ್ತಿದೆಯಾ? ಯಾರಿಗೂ ಹೇಳಿಲ್ಲ, ನಿಮ್ಮನ್ನೊಬ್ಬರನ್ನ ಕರೆದಿದ್ದು. ನೀವು ಯಾರಿಗೂ ಹೇಳಬೇಡಿ. ಯಾಕೆ? ಯಾಕೆ ಏನು ಅಂತ ಕೇಳಬೇಡಿ, ನನ್ನ ಜೊತೆ ಬನ್ನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮಿಸ್ಟ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.